ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಏನಂದರೆ, ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 18ನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಾ ಇರ್ತಕ್ಕಂಥ ಎಲ್ಲ ರೈತ ಬಾಂಧವರು ಕೂಡ ಇವತ್ತೊಂದು ಗುಡ್ ನ್ಯೂಸ್ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ಪಿ ಎಮ್ ಕಿಸಾನ್ನ 18ನೇ ಕಂತಿನ ಹಣ ಇಂದು ತಾರೀಕು 5ರಂದು ಸುಮಾರು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ನಿಮ್ಮ ಖಾತೆಗೆ ಜಮಾವಣೆ ಆಗುತ್ತೆ. ಇದ್ರ ಬಗ್ಗೆ ಆಲ್ರೆಡಿ ಅಧಿಕೃತವಾಗಿ ಇಲ್ಲಿ ಪಿ ಎಮ್ ಕಿಸಾನ್ ವೆಬ್ಸೈಟ್ನಲ್ಲಿ ಪೋಸ್ಟರ್ ಕೂಡ ತೋರಿಸ್ತಾ ಇದ್ದಾರೆ. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಮಾನ್ಯ ಪ್ರಧಾನಮಂತ್ರಿಯವರು ಅಧಿಕೃತವಾಗಿ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಖಾತೆಗೆ ಅಂದರೆ ಪ್ರತಿಯೊಬ್ಬ ರೈತರು ಪಿ ಎಮ್ ಕಿಸಾನ್ ನೋಂದಾಯಿತ ರೈತರಿಗೆ 2,000 ರೂಪಾಯಿ ಹಣ ಬರುತ್ತೆ. ಮಹಾರಾಷ್ಟ್ರದ ವಸೀಂ ಅನ್ನೋ ಸ್ಥಳದಿಂದ, ಅಂದರೆ ಅದೊಂದು ನಗರ, ಅಲ್ಲಿಂದ ನಿಮಗೆ ಅಧಿಕೃತವಾಗಿ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಅದಕ್ಕೂ ಮೊದಲು ನಿಮಗೆ ಪಿ ಎಮ್ ಕಿಸಾನ್ ಹಣ ಬರುತ್ತಾ ಇಲ್ವಾ ಅಂತ ನೀವು ಸ್ಟೇಟಸ್ನು ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದು. ನೀವು ಪಿ ಎಮ್ ಕಿಸಾನ್ ವೆಬ್ಸೈಟಿಗೆ ಬಂದು ನೋ ಯುವರ್ ಸ್ಟೇಟಸ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿ ನಂತರ ನೀವು ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ಪ್ರೊಸೀಡ್ ಅಂತ ಮಾಡಿದ್ರೆ ಇಲ್ಲಿ ನೆಕ್ಸ್ಟ್ ಪೇಜ್ ಈ ರೀತಿ ನಿಮ್ಮ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಿಮ್ಮದು FTO ಪ್ರೊಸೀಡ್ ಎಸ್ ಅಂತ ತೋರಿಸ್ತು ಅಂದರೆ ನಿಮಗೆ ಪಿ ಎಮ್ ಕಿಸಾನ್ ಹಣ ಬರುತ್ತೆ. ಮೊದಲೇ ಈ ರೀತಿ MT ತೋರಿಸ್ತಾ ಇತ್ತು, ಅಂದರೆ ಅದು ಸರ್ವರ್ ಸಮಸ್ಯೆಯಿಂದಾಗಿ ನಿಮಗೆ ಯಾವುದೇ ತರಹದ ದಾಖಲಾತಿನ ತೋರಿಸ್ತಾ ಇರಲಿಲ್ಲ. ಇವಾಗ ಅಪ್ಡೇಟ್ನ ಮಾಡಿದ್ದಾರೆ. ಯಾವೆಲ್ಲ ರೈತರಿಗೆ ಇಲ್ಲಿ ಪ್ರೊಸೀಡ್ ಎಸ್ ಅಂತ ತೋರಿಸ್ತಾ ಇದೆ ಅಂಥ ರೈತರಿಗೆ ಹಣ ಬರುತ್ತೆ. ಅದ್ರ ಜೊತೆಗೆ ಇಲ್ಲಿ ರೀಸನ್ ಫಾರ್ ಇನ್ಎಲಿಜಿಬಿಲಿಟಿ ಅನ್ನೋ ಆಪ್ಷನ್ ಇದೆ. ಇಲ್ಲಿ ಮತ್ತೆ ನೀವು ಎಲಿಜಿಬಿಲಿಟಿ ಸ್ಟೇಟಸ್ನ ಚೆಕ್ ಮಾಡ್ತೀನಿ ಅಂದರೆ ಇಲ್ಲಿ ಲ್ಯಾಂಡ್ ಸೀಡಿಂಗ್ ಎಸ್ ಅಂತ ಇರಬೇಕು, ಹಾಗೆಯೇ KYC ಕೂಡ ಎಸ್ ಅಂತ ಇರಬೇಕು, ಹಾಗೆಯೇ ನಿಮ್ಮದು ಆಧಾರ್ ಸೀಡಿಂಗ್ ಕೂಡ ಇಲ್ಲಿ ಎಸ್ ಅಂತ ತೋರಿಸ್ಬೇಕು. ಈ 3 ಆಪ್ಷನ್ ಎಸ್ ಅಂತ ತೋರಿಸಿ ಇಲ್ಲಿ ನಿಮ್ಮದು FTO ಪ್ರೊಸೀಡ್ ಎಸ್ ಅಂತ ತೋರಿಸಿದ್ರೆ ನಿಮಗೆ ಎಷ್ಟು ಕಂತಿನ ಹಣ ಅಂದರೆ ನಿಮ್ಮದು ರೀಸೆಂಟಾಗಿ ರಿಜಿಸ್ಟ್ರೇಷನ್ ಮಾಡಿದರೆ ಆ ಇನ್ಸ್ಟಾಲ್ಮೆಂಟ್ನ ತೋರಿಸುತ್ತೆ. ನೀವೇನಾದರೂ ಪಿ ಎಮ್ ಕಿಸಾನ್ ಸ್ಟಾರ್ಟ್ ಆಯ್ತಲ್ಲ ಆವಾಗಲೇ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಇವಾಗ 18 ಕಂತು ಬರುತ್ತೆ. ಆ 18 ಕಂತಿನ ಡೀಟೇಲ್ಸ್ ತೋರಿಸುತ್ತೆ. ನಂತರ ಇಲ್ಲಿ ನಿಮಗೆ ಯಾವ್ಯಾವ ಕಂತು ಯಾವ್ಯಾವ ಡೇಟಲ್ಲಿ ಬಂದಿದೆ ಎಲ್ಲ ಡೇಟ್ನು ಕೂಡ ಇಲ್ಲಿ ನೀವು ಒಂದು ಇನ್ಸ್ಟಾಲ್ಮೆಂಟಿಂದ ಇಲ್ಲಿ ತನಕ ಇನ್ಸ್ಟಾಲ್ಮೆಂಟ್ಗೆ ಯಾವ ಡೇಟಲ್ಲಿ ಕ್ರೆಡಿಟ್ ಆಗಿದೆ ಅದೆಲ್ಲ ಈ ರೀತಿ ಚೆಕ್ ಮಾಡ್ಕೋಬೋದು. ಈ ರೀತಿ ಸ್ನೇಹಿತರೆ ನೀವು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡಿಕೊಂಡು ಅಲ್ಲಿ ಎಸ್ ಅಂತ ಇದ್ದರೆ ಪಕ್ಕ 100% ಹಣ ಬರುತ್ತೆ. ಇನ್ನೂ ಒಂದು ಸ್ಟೆಪ್ ಇದೆ. ನೀವು ಆ ಸ್ಟೆಪ್ನಲ್ಲಿ ನಾನು ಹೇಳೋ ರೀತಿ ನೀವು ಫಾಲೋಅಪ್ ಮಾಡಿಕೊಂಡ್ರೆ ನಿಮಗೆ 100% ಹಣ ಬರುತ್ತಾ ಇಲ್ವಾ ಅಂತ ನೀವು ಮೊದಲೇ ಕೂಡ ಚೆಕ್ ಮಾಡ್ಕೋಬೋದು. ಅದನ್ನು ನಾನು ಮುಂದೆ ತೋರಿಸ್ತೀನಿ. ಅದಕ್ಕೂ ಮೊದಲು ಸ್ನೇಹಿತರೆ ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಯಾಕಂದರೆ ನಿಮಗೆ ರೈತರ ಕುರಿತಾಗಿ ನಾನು ವಿವಿಧ ಮಾಹಿತಿಗಳನ್ನ ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದು ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸ್ನೇಹಿತರೆ ನೀವು ನೆಕ್ಸ್ಟ್ ಸ್ಟೆಪ್ ಯಾವುದು ಅಂತ ಹೇಳಿದ್ರೆ, ನೀವು ಸರ್ಚ್ ಬಾರ್ಗೆ ಬಂದು ಯಾವುದಾದ್ರೂ PFMS ಅಂತ ಸರ್ಚ್ ಮಾಡಿ. ನೀವು ಅಲ್ಲಿ ನಾನು ಆಲ್ರೆಡಿ ತುಂಬ ವೀಡಿಯೋಗಳು ಮಾಡಿದ್ದೀನಿ PFMSಲ್ಲಿ ಯಾವ ರೀತಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋದು ಅಂತ. ನೀವು PFMSನ ಓಪನ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತ ಬರುತ್ತೆ. ಅಲ್ಲಿ ನೀವು DBT ಸ್ಟೇಟಸ್ ಟ್ರ್ಯಾಕರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಕ್ಯಾಟಗರಿ ಬಂದು ನಿಮ್ಮ ಪಿ ಎಮ್ ಕಿಸಾನ್ ಅಂತ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಬೆನಿಫಿಷರಿ DBT ಸ್ಟೇಟಸ್ ಬಂದು ಪೇಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಎಂಟರ್ ಯುವರ್ ಅಪ್ಲಿಕೇಶನ್ ID ಅನ್ನುತ್ತೆ. ಅಲ್ಲಿ ನಿಮ್ಮದು ಎಂಟರ್ ಅಪ್ಲಿಕೇಶನ್ ID ಅಂದರೆ ಪಿ ಎಮ್ ಕಿಸಾನ್ಗೆ ಒಂದು ಅಪ್ಲಿಕೇಶನ್ ID ನಂಬರ್ ಇರುತ್ತೆ. ಅದನ್ನು ಕೂಡ ಯಾವ ರೀತಿ ಫೈಂಡ್ ಮಾಡ್ಕೊಳ್ಳೋದು ಅಂತ ತಿಳಿಸಿದ್ದೀನಿ. ನೀವು ಅದನ್ನು ಹಾಕಿ ಅಲ್ಲಿ ಇರೋ ಕ್ಯಾಪ್ಸನ್ನು ಹಾಕಿ ನೀವು ಸಬ್ಮಿಟ್ ಮಾಡ್ತು ಅಂದರೆ ನಿಮ್ಮದು ಡಾಟಾ ಇಲ್ಲಿ ಫೆಚ್ ಆಗುತ್ತೆ. ಇಲ್ಲಿ ವ್ಯಾಲಿಡೇಟೆಡ್ ಅಂತ ತೋರಿಸ್ಬೇಕು, ಅಂದರೆ ನಿಮ್ಮದು ಅರ್ಜಿಯೆಲ್ಲ ಅಪ್ಡೇಟ್ ಇದ್ದರೆ ಮಾತ್ರ ವ್ಯಾಲಿಡೇಟೆಡ್ ಅಂತ ತೋರಿಸುತ್ತೆ. ನಿಮಗೆ 29ನೇ ತಾರೀಕು ಒಂದು ವ್ಯಾಲಿಡೇಟೆಡ್ ಮಾಡಿದ್ದಾರೆ. ಹಾಗೆ ಅಪ್ರೂವಲ್ ಬೈ ಏಜೆನ್ಸಿ ಮುಖಾಂತರ ನಿಮಗೆ ಅರ್ಜಿ ಕೂಡ ನಿಮಗೆ ಓಕೆ ಆಗಿದೆ. ಹಾಗೆ ನಿಮಗೆ 2,000 ರೂಪಾಯಿ ಕೊಡಲಿಕ್ಕೆ ನಿಮಗೆ ಡೇಟು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಈ ರೀತಿ ನೀವು ಪಿ ಎಮ್ ಕಿಸಾನ್ನ 2 ರೀತಿಯಲ್ಲಿ ನಿಮ್ಮ ಹಣ ಬರುತ್ತೋ ಇಲ್ವ ಅಂತ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ಒಂದು ಬಂದು ನಿಮ್ಮದು ಪಿ ಎಮ್ ಕಿಸಾನ್ನ ವೆಬ್ಸೈಟ್ನಲ್ಲಿ ನೋ ಯುವರ್ ಸ್ಟೇಟಸ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ನ ಫೈಂಡ್ ಮಾಡ್ಕೊಳ್ಳೋ ಮುಖಾಂತರ ನೀವು ಅಲ್ಲಿ FTO ಜನರೇಟೆಡ್ ಎಸ್ ಅಂತ ಇದ್ದರೆ ನಿಮಗೆ 100% ಹಣ ಬರುತ್ತೆ. ನಂತರ ನೀವು ಇಲ್ಲಿ PFMS ಅಂತ ನೆಕ್ಸ್ಟ್ ಒಂದು ಸರ್ಚ್ ಬಾರ್ಗೆ ಹೋಗಿ ನೀವು ಅಲ್ಲಿ PFMS ಅಂತ ಟೈಪ್ ಮಾಡಿ ನೀವು ಅಲ್ಲಿ ನಾನು ಈ ರೀತಿ ತೋರಿಸೋ ರೀತಿ ನೀವು ಚೆಕ್ ಮಾಡಿದ್ರೆ ಅಲ್ಲೂ ಕೂಡ ನಿಮ್ಗೆ ಹಣ ಬರುತ್ತೋ ಇಲ್ವ ಅಂತ 100% ಗೊತ್ತಾಗುತ್ತೆ ಸ್ನೇಹಿತರೆ ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ. ಇದ್ರ ಜೊತೆಗೆ ಕಳೆದ ಬಾರಿ 17ನೇ ಕಂತಿನ ಹಣ ಜಮಾವಣೆ ವೇಳೆ ತುಂಬ ಜನ ರೈತರಿಗೆ ಹಣ ಬಂದಿರಲಿಲ್ಲ. ಸುಮಾರು 20% ಅಷ್ಟು ರೈತರಿಗೆ ಹಣ ಬಂದಿಲ್ಲ ಅಂತ ಒಂದು ಮಾಹಿತಿ ಇದೆ. ಅದೇ ರೀತಿ ಈ ಸರಿನೂ ಕೂಡ 18ನೇ ಕಂತಿನ ಹಣ ಯಾವ್ಯಾವೆಲ್ಲ ರೈತರಿಗೆ ಮಿಸ್ ಆಗ್ಬೋದು, ಹಾಗೆಯೇ ಯಾವ್ಯಾವೆಲ್ಲ ರೈತರಿಗೆಲ್ಲ ಏನೇನು ಕಾರಣಕ್ಕೋಸ್ಕರ ಹಣ ಬರೋದು ಸ್ಟಾಪ್ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಮತ್ತೆ ಒಂದು ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಅದರಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಇದಿಷ್ಟು ಸ್ನೇಹಿತರ ಮಾಹಿತಿ. ಇಲ್ಲಿ ತನಕ ವೀಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.